ಈಗ ಈ ವ್ಯಾಕ್ಸಿನ್ನು ಈ ಕೋವಿಶೀಲ್ಡ್ ಆಗ್ಬೋದು, ಕೋವ್ಯಾಕ್ಸಿನ್ ಆಗ್ಬೋದು, ಅಥವಾ ಅಮೇರಿಕಾದಲ್ಲಿ ಕೊಟ್ಟಂಥ ಮಾಡ್ರಾನಾ ವ್ಯಾಕ್ಸಿನ್ ಆಗ್ಬೋದು, ಈ ವ್ಯಾಕ್ಸಿನನ್ನು ಕಂಡಿಡಿದವ್ರಿಗೆ ಮತ್ತು ಈ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇದು ಮಾನವ ಕುಲ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಇವತ್ತು ಈ ವ್ಯಾಕ್ಸಿನ್ನು ಕೊಡದೇ ಇದ್ದಿದ್ರೆ ಬಹುಶಃ ಕೋಟ್ಯಾಂತರ ಜನ ಸಾವನ್ನಪ್ತಾ ಇದ್ರು. ಈಗ ನೋಡ್ಬೋದು, ನಮ್ಮ ಭಾರತ ದೇಶದಲ್ಲೇ ಈಗಾಗಲೇ 80 ಕೋಟಿ ಜನರಿಗೆ ಸುಮಾರು 270 ಕೋಟಿ ಲಸಿಕೆಗಳನ್ನು ಕೊಡಲಾಗಿದೆ. ಅಂದರೆ ಸೆಕೆಂಡ್ ಡೋಸು ಪ್ಲಸ್ ಬೂಸ್ಟರ್ ಡೋಸು ಎಲ್ಲ ಕೊಟ್ಟು ಇವು ನೋಡ್ಬೋದು. ಈ ವ್ಯಾಕ್ಸಿನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈಗ 3ನೇ ವೇವು 4ನೇ ವೇವು ಅದು ಬಂದ್ರೂ ಕೂಡ ಅದರಲ್ಲಿ ಏನು ಲಂಗ್ ಇನ್ವಾಲ್ವ್ಮೆಂಟ್ ಇಲ್ಲ, ಸಾವಿನ ಪ್ರಮಾಣ ಗಣನೀಯವಾಗಾಯಿತು. ಏನಾದರೂ ಇವತ್ತು ಈ ವ್ಯಾಕ್ಸಿನ್ನು ಕಂಡುಹಿಡಿದೇ ಇದ್ದರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡದೇ ಇದ್ದರೆ ಕೋಟ್ಯಾಂತರ ಜನ ನಮ್ಮ ಭಾರತ ದೇಶದಲ್ಲೇ ಸಾವನ್ನಪ್ತಾ ಇದ್ರು. ಇವಾಗ ಪ್ರತಿ 10 ಲಕ್ಷ ಜನರು ವ್ಯಾಕ್ಸಿನ್ ತಗೊಂಡವರಲ್ಲಿ ಒಂದು 6ರಿಂದ 7 ಜನರಿಗೆ ಈ ರಕ್ತ ಹೆಪ್ಪುಗಟ್ಬೋದು. ಆ ರಕ್ತನಾಳದಲ್ಲಿ ಹೃದಯದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ ರಕ್ತನಾಳದಲ್ಲಿ ಆದರೆ ಅದು ಸ್ಟ್ರೋಕ್ ಆಗ್ಬೋದು, ಅಥವಾ ಏನಾದರೂ ಲಂಗ್ಸ್ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿದರೆ ಅದು ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ, ಅದಾಗ್ಬೋದು. ಅಂದರೆ ಪ್ರತಿ 10 ಲಕ್ಷ ವ್ಯಾಕ್ಸಿನ್ ಡೋಸಸ್ಗೆ 6ರಿಂದ 7 ಜನರಿಗೆ ಇದಾಗ್ಬೋದು. ಅಂದರೆ ಇದು ಮಾಹಿತಿ ಏನು ಹೊಸದಲ್ಲ, ಮೊದಲೇ ಗೊತ್ತಿತ್ತು ನಮಗೆ. ಅದು ಯಾವಾಗಲೂ ಅಷ್ಟೇ, ಒಂದು ಒಳ್ಳೆ ಔಷಧ ಅಂದ್ರೇನು, ಬೆನಿಫಿಟ್ಸ್ ಆರ್ ಮೋರ್ ದೆನ್ ದ ರಿಸ್ಕ್ ಅಂತ. ಈಗ ಸಪೋಸ್ ಈ ವ್ಯಾಕ್ಸಿನ್ದು ಬೆನಿಫಿಟ್ ಎಷ್ಟಪ್ಪ ಅಂದರೆ 99.99%. ಸೊ 0.05% ರಿಸ್ಕ್. ಯಾವಾಗಲೂ ಅಷ್ಟೇ, ಒಂದು ಮೆಡಿಸಿನ್ ಯಾವಾಗಂತ ಅದು ಗುಡ್ ಮೆಡಿಸಿನ್ ಅಂತ ಅಂತೀವಿ ಅಂದರೆ ವೆನ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದಿ ರಿಸ್ಕ್. ಇಲ್ಲಿ ಬೆನಿಫಿಟ್ಸ್ ಆರ್ 1000 ಟೈಮ್ಸ್ ಮೋರ್ ದೆನ್ ದಿ ರಿಸ್ಕ್. ಹಾಗಾಗಿ ಇದು ಅಂದರೆ ಅದರ ಎಫೆಕ್ಟು ಕೂಡ ಬಹುಶಃ ವ್ಯಾಕ್ಸಿನ್ ಕೊಟ್ಟಂಥ, ಈಗ ಆಲ್ರೆಡಿ ನಾವೆಲ್ಲ ವ್ಯಾಕ್ಸಿನ್ ತೊಗೊಂಡು 3 ವರ್ಷ ಆಯ್ತು ಹೆಚ್ಚು ಕಡಿಮೆ. ನಾವು ನಮ್ಮ ಆಸ್ಪತ್ರೆಯಲ್ಲೇ ಸುಮಾರು 4,000 ಜನರಿಗೆ ನಾವು ವ್ಯಾಕ್ಸಿನ್ ಕೊಟ್ಟಿದ್ವಿ. ಎಲ್ಲ ಹೌಸ್ ಕೀಪಿಂಗು, ಸೆಕ್ಯೂರಿಟಿ ಪ್ಲಸ್ ಡಾಕ್ಟರ್ಸು ಎಲ್ಲ ಮೆಡಿಕಲ್ ಸ್ಟಾಫ್. ಒಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ನನ್ನ ಗಮನಕ್ಕೆ ಬಂದೇ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರೋದು. ಅದರಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕೋವಿಡ್ ಬರೋದಕ್ಕೆ ಮೊದಲು ಕೂಡ 30% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲೇ ಆಗ್ತಾಯಿತ್ತು. ಕಳೆದ 15 ವರ್ಷದ ಮಾಹಿತಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಆಗೋದು 22% ಜಾಸ್ತಿ ಆಗಿದೆ. ಅಂದರೆ ಕೋವಿಡ್ ಬರೋದಕ್ಕೆ ಮೊದಲೇ. ಸೊ ಅದರಿಂದ ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇದು ಯಾವುದೇ ಕೂಡ ಅದ್ರ ಮನಸ್ಸಲ್ಲೂ ಇಟ್ಕೋಬಾರ್ದು. ಬಟ್ ಬೇರೆ ಅಭ್ಯಾಸಗಳು ಸರಿಯಾಗಿರಬೇಕು. ಧೂಮಪಾನ ಮಾಡಬಾರ್ದು, ಅತಿಯಾದ ಮದ್ಯಪಾನ ಮಾಡಬಾರ್ದು, ಸಕ್ಕರೆ ಕಾಯಿಲೆ ಇದ್ದರೆ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರಬೇಕು, ಫ್ರೂಟ್ಸು ವೆಜಿಟೇಬಲ್ ಜಾಸ್ತಿ ಸೇವಿಸಬೇಕು, ಅದು ಆ ರೀತಿ. ಅದರಿಂದ ಇವತ್ತು ಕೋವಿಶೀಲ್ಡು ವ್ಯಾಕ್ಸಿನ್ನು ಇಲ್ಲದೆ ಅದರದ್ದು ಬಗ್ಗೆ ಯಾವುದೇ, ಅಂದರೆ ಇದು ಕೋರ್ಟಲ್ಲಿ ಬಂದಿರೋದ್ರಿಂದ ಅದರ ಸೈಡ್ ಎಫೆಕ್ಟ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಸೈಡ್ ಎಫೆಕ್ಟ್ ಅಂದರೆ ನೆಗ್ಲಿಜಿಬಲ್ ಇದು. ಈಗ ನೋಡ್ಬೋದು ನೀವು, ಯಾವುದಾದ್ರೂ ಒಂದು ಸಿಟಿಗೆ ಹೋದಂಥ ಸಂದರ್ಭದಲ್ಲಿ ಅದರ ಪಾಪ್ಯುಲೇಷನ್ 10 ಲಕ್ಷ ಇದ್ದರೆ ಏನು ಯಾವುದೇ ಕಾಯಿಲೆ ಇಲ್ಲದೆ ಇದ್ದರೂ ಕೂಡ, ಯಾವುದೇ ವ್ಯಾಕ್ಸಿನ್ ತಗೊಳ್ಳದೇ ಇದ್ದರೂ ಕೂಡ 10 ಲಕ್ಷ ಜನರಲ್ಲಿ ಒಂದು ವರ್ಷದಲ್ಲಿ 3-4 ಜನಕ್ಕೆ ಸ್ವಾಭಾವಿಕವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅದರಿಂದ ಇದು ವ್ಯಾಕ್ಸಿನ್ನು ಅಬ್ಸಲ್ಯೂಟ್ಲಿ ಸೇಫ್. ಇದ್ರ ಬಗ್ಗೆ ಯಾವುದೇ ಜನರಿಗೆ ಆತಂಕ ಬೇಡ. ಅದ್ರ ಎಫೆಕ್ಟ್ ಕೂಡ ಇವಾಗ ಬರೋದೇ ಇಲ್ಲ. ಅದು ಕೋವಿಡ್ ವ್ಯಾಕ್ಸಿನ್ ತೊಗೊಂಡು ನಾವೆಲ್ಲ ಎಷ್ಟು 3 ವರ್ಷ ಆಯಿತು, 3.5 ವರ್ಷನೇ ಆಯ್ತಾ ಬಂತು. ಸೊ ಹಾಗಾಗಿ ಅಮೇರಿಕಾದಲ್ಲಿ ನೋಡಿ, ಅದು ಏನಾಯಿತು, ಅಮೇರಿಕಾದಲ್ಲಿ ಅದು ಸ್ವಲ್ಪ ರಾಜಕೀಯ ಆಯಿತು ಅದರಲ್ಲಿ, ವ್ಯಾಕ್ಸಿನ್ ತಗೊಳ್ಳೋದ್ರಲ್ಲಿ. ರಿಪಬ್ಲಿಕನ್ಸು ತಗೊಳ್ಳಿಲ್ಲ, ಡೆಮಾಕ್ರೆಟ್ಸು ತಗೊಂಡ್ರು ವ್ಯಾಕ್ಸಿನ್ನು, ಮಾಡ್ರಾನಾ ವ್ಯಾಕ್ಸಿನ್ ಅಂತ. ಹಾಗಾಗಿ ಅಮೇರಿಕಾದಲ್ಲಿ 5ನೇ ವೇವು, 6ನೇ ವೇವು, 7ನೇ ವೇವು ಸುಮಾರು ಜನ ಅಲ್ಲಿ ಡೆತ್ಸ್ ಆಯಿತು. ಬಹುಶಃ ಭಾರತ ದೇಶದಲ್ಲಿ ಕೋವಿಡ್ ನಿರ್ವಹಣೆ ಅದ್ಭುತವಾಗಾಯಿತು. ಲಸಿಕೆ ಕೊಡೋದು ಕೂಡ ಬಹಳ ಚೆನ್ನಾಗಿ ಆಯಿತು. ಅದರಿಂದ ನಾನು ಈ ಲಸಿಕೆ ಕಂಡಿಡಿದವರನ್ನು, ಮ್ಯಾನುಫ್ಯಾಕ್ಚರ್ ಮಾಡಿದವ್ರನ್ನ ಮತ್ತು ನಮ್ಮ ಎಲ್ಲ ಸರ್ಕಾರಗಳನ್ನು ಅಭಿನಂದಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.